ಸಕ್ಕದಾಗಿದೆ, ಫುಲ್ ಗೋಲ್ಡ್ ಥರ. ಇಂಟರ್ನ್ಯಾಷನಲ್ ಟ್ರಿಪ್ ಮಾತ್ರ ಟರ್ಮಿನಲ್ 2 ಹೋಗ್ಬೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋದಾಗ ಟರ್ಮಿನಲ್ 2 ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಹೋಗ್ತಿರೋದು ಇಂಟರ್ನ್ಯಾಷನಲ್ ಟ್ರಿಪ್ಗಲ್ಲ, ಆದರೆ ಸಮ್ ಸೆಲೆಕ್ಟಿವ್ ಫ್ಲೈಟ್ಸಲ್ಲಿ ಟರ್ಮಿನಲ್ 2 ಹೋಗ್ಬೋದು. ಏನು ಟರ್ಮಿನಲ್ 1 ಹತ್ರ ಹೋಗಲ್ವಾ ನಾವು? ಪಾರ್ಕಿಂಗ್ ಕೆಳಗಡೆ ಹೆಂಗೆ ಹೋಗ್ಬೇಕಣ್ಣ? ಟರ್ಮಿನಲ್ 1 ಅಲ್ಲಿರೋದು, ಇದು ಟರ್ಮಿನಲ್ 2. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಮತ್ತೆ ಟ್ರಾವೆಲ್ ಮಾಡ್ತಿದ್ದೀನಿ. ಟ್ರಾವೆಲ್ ವ್ಲಾಗ್ಸ್ಗೆ ತುಂಬಾ ರೆಸ್ಪಾನ್ಸ್ ಬರ್ತಿದೆ. ಮಾಡೋದ್ರ ಜೊತೆಗೆ ನಾವು ಚಾಲೆಂಜ್ ವಿಡಿಯೋಸು ಬರ್ತಿರುತ್ತೆ. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ಟರ್ಮಿನಲ್ 2 ಬಂದಿದ್ದೀವಿ. ಬನ್ನಿ ನೋಡೋಣ. ಯಾವಾಗಲೂ ಟರ್ಮಿನಲ್ 1ಗೆ ಬರ್ತಿದ್ರಿ, ಈ ಸಲ ಟರ್ಮಿನಲ್ 2 ಹೊಸದಾಗಿ ಓಪನ್ ಆಗಿದೆಯಲ್ಲ, ನೋಡೋಣ ಹೇಗಿರುತ್ತೆ. सूरज की बाहों में अब है ये जिंदगी. ಓಡಿನಾಯಿತು. ಸೊ ಗೈಸ್, ನಾವು ಬ್ಯಾಗ್ನ ಡ್ರಾಪ್ ಮಾಡಿ ಸೆಕ್ಯೂರಿಟಿ ಚೆಕಿಂಗ್ಗೆ ಹೊರಟ್ರಿ. ನೀವೇ ನೋಡ್ಬೋದು, ಎಂಟ್ರೆನ್ಸ್, ಚೆಕಿಂಗ್, ಸೆಕ್ಯೂರಿಟಿ ಏರಿಯಾದಲ್ಲೆಲ್ಲ ಪ್ಲಾಂಟೆಡ್ ಬೆಲ್ಸ್ನ ನೀವು ನೋಡ್ಬೋದು. ಟರ್ಮಿನಲ್ 2ನ ತುಂಬ ಯೂನಿಕ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಟರ್ಮಿನಲ್ 2 ಡಿಸೈನು ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ ಥಿಂಗ್ಸಿಂದ ಬಿಲ್ಡ್ ಮಾಡಿದ್ದಾರೆ. ಐ ಮೀನ್ ಆಲ್ ದೋಸ್ ಗ್ರೀನರಿ, ಲುಕ್ ಅಟ್ ಇಟ್. ಸೆಕ್ಯೂರಿಟಿ ಚೆಕಿನಲ್ಲಿ ಫೋನಿಂದ ಹಿಡಿದು ವಾಚ್, ಬೆಲ್ಟ್, ಸನ್ ಗ್ಲಾಸಸ್ ಮತ್ತು ಸಮ್ ಏರ್ಪೋರ್ಟ್ಸಲ್ಲಿ ಶೂಸ್ನೂ ಚೆಕಿಂಗ್ಗೆ ಇಡಬೇಕಾಗತ್ತೆ. ನಾವಿಲ್ಲಿ ಡ್ರೋನನ್ನು ಕ್ಯಾರಿ ಮಾಡ್ತಿದ್ವಿ. ನೀವೇನಾದರೂ ಡ್ರೋನ್ನ ಕ್ಯಾರಿ ಮಾಡ್ತಿದ್ದೀರಾ ಅಂದರೆ ಡ್ರೋನ್ನ ಚೆಕಿಂಗ್ ಲಗೇಜಲ್ಲಿಟ್ಟು ಬ್ಯಾಟ್ರೀಸ್ನ ಹ್ಯಾಂಡ್ ಬ್ಯಾಗೇಜಲ್ಲಿ ಕ್ಯಾರಿ ಮಾಡಬೇಕಾಗತ್ತೆ. ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ ನೀವೇ ನೋಡ್ಬೋದು ಟರ್ಮಿನಲ್ 2 ಕರ್ನಾಟಕದ ಕಲ್ಚರ್ ಮತ್ತು ಹೆರಿಟೇಜ್ನ ಹೇಗೆ ಪ್ರೆಸೆಂಟ್ ಮಾಡುತ್ತೆ ಅಂತ. ನಾವು ಹಾಗೆ ವಿಗ್ರಹಗಳನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ರಿ. ಆಗ ಇಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ರು. ಇದೇನು ಅಂತ ನಾವು ನೋಡಿದಾಗ ಗೊತ್ತಾಯಿತು, ಅದು 43 ಆರ್ಟಿಸ್ಟ್ಗಳ 60 ಆರ್ಟ್ ವರ್ಕ್ಸ್ ಅಂತ. ತುಂಬ ಚೆನ್ನಾಗಿದೆ. ಆಫ್ ಫ್ಲವರ್ಸ್ ಕೂಡ ನೋಡಿದ್ರಿ. ಟರ್ಮಿನಲ್ 2 ಆದಷ್ಟು ಎಕೋ ಫ್ರೆಂಡ್ಲಿ ಬ್ಯಾಂಬೂಗಳಿಂದನೇ ನಿರ್ಮಾಣ ಆಗಿದೆ. ಇದನ್ನು ಕಟ್ಟಕ್ಕೆ 5000 crore ಬೇಕಾಗುತ್ತಂತ. ಟರ್ಮಿನಲ್ 2 ಅಲ್ಲಿ ಸಸ್ಟೈನಬಿಲಿಟಿನೂ ಕೂಡ ಫಾಲೋ ಮಾಡ್ತಾರೆ. ಹಾಗೆ ಗ್ರೀನರಿನ ಎಂಜಾಯ್ ಮಾಡ್ಕೊಂಡು ಬಂದ್ರಿ. ಇಲ್ಲಿ ಲಾಂಚ್ ಕೂಡ ಇತ್ತು. ನಮ್ಮ ಫ್ಲೈಟ್ಗೆ ಲೇಟ್ ಆಗಿಬಿಡುತ್ತೆ ಅಂತ ನಾವು ಹೋಗಲಿಲ್ಲ. ನಿಮ್ಮ ಹತ್ರ ಇಲ್ಲಿ ತೋರಿಸಿರೋ ಅಂತಹ ಯಾವುದಾದ್ರೂ ಕಾಡಿದ್ರೆ ನೀವು ಫ್ರೀಯಾಗಿ ಲಾಂಚ್ಗೆ ಹೋಗ್ಬೋದು. सूरज की बाहों में अब है ये जिंदगी, किरणें हैं सांसों में, बातों में रोशनी. एक जुनून, एक दीवानगी, हर तरफ बेखुदी
ನಾವಿವತ್ತು ಫ್ಲೈ ಮಾಡ್ತಿರೋದು ವಿಸ್ತಾರಾ ಏರ್ ಬಸ್ನಲ್ಲಿ. ಇದು ನನ್ನ ಫಸ್ಟ್ ಟೈಮ್ ವಿಸ್ತಾರಾ ಏರ್ ಬಸ್ಸಲ್ಲಿ. ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ, ಎಂಡ್ವರೆಗೂ ನೋಡಿ. सभी यात्रियों से निवेदन है कि वह अपने स्थान पर बैठे रहें और कुर्सी की पेटी न बांधें। ಸೊ ಗೈಸ್, ವಿಸ್ತಾರದಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಮುಂಚೆ ಇಂಡಿಗೋ ಮತ್ತು ಏರ್ ಏಷ್ಯಾದಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಈಗ ಫ್ಲೈಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಮೊದಲಿಗೆ ಸೇಫ್ಟಿ ಇನ್ಸ್ಟ್ರಕ್ಷನ್ ಕಾರ್ಡ್ನ ಕೊಟ್ಟಿದ್ದಾರೆ. ಅದೆಲ್ಲ ಸೇಫ್ಟಿ ಇನ್ಸ್ಟ್ರಕ್ಷನ್ ಕಾರ್ಡು. ನೆಕ್ಸ್ಟು ಬಂದು ಐ ಥಿಂಕ್ ಮ್ಯಾಗ್ಝಿನ್. ಮತ್ತು ಇದು ಇನ್ಸ್ಟ್ರಕ್ಷನ್ನು, ಏರೋಪ್ಲೇನ್ ಮೋಡ್ಗೆ ಹಾಕಬೇಕು ಅಂತ ಎಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಫೋನ್ ಹೋಲ್ಡರು ಮತ್ತು ಟ್ಯಾಬ್ಲೆಟ್ ಹೋಲ್ಡರ್ ಇದೆ. ನೆಕ್ಸ್ಟು ಇದು ಲ್ಯಾಪ್ಟಾಪ್, ಏನಾದರೂ ಫುಡ್ ಇಟ್ಕೊಳ್ಳೋಕ್ಕೆ, ಮತ್ತು ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಯಾ ಅಷ್ಟೇ. ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ವಿಚ್ ಈಸ್ ಸೋ ನೈಸ್. ಯಾ. ಮತ್ತು ಸೀಟ್ ಬಗ್ಗೆ ಹೇಳಬೇಕು ಅಂದರೆ, ಮುಂಚೆ ಹೋಗಿ ಫ್ಲೈಟ್ಗೆ ಕಂಪೇರ್ ಮಾಡಿದ್ರೆ ಈ ಸೀಟು ತುಂಬ ಕಂಫರ್ಟಬಲ್ ಆಗಿದೆ. ಇವಾಗ ಟೇಕ್ ಆಫ್ ಆಗ್ತಿದೆ ನೋಡೋಣ. ಸೊ ಗೈಸ್, ಬ್ರೇಕ್ಫಾಸ್ಟ್ ಬಂದಿದೆ, ನೋಡೋಣ ಏನೇನಿದೆ ಅಂತ. ಮಾಡಿ ಹೇಳ್ತೀನಿ ಹೇಗಿದೆ. ಇಡ್ಲಿ ಸಾಂಬಾರು ಕೊಡುವ. ಓಕೆ ಇದೆ, ನಾಟ್ ಸೋ ನೈಸ್. ಚೆನ್ನಾಗಿದೆಯಾ ಅಂತ ನೋಡಿ. ನೋಡಿ, ಕಾಫಿ ಕೊಡಿ ಅಂದರೆ ಡಿಕಾಕ್ಷನ್ ಕೊಟ್ಟಿದ್ದಾರೆ. It's going to take us about 20 more minutes to get airborne. Getting airborne, flying time is going to be 1 hour and 25. ಪೌಡರ್ಡ್ ಮಿಲ್ಕು.
5,000 ರೂಪಾಯಿ ಒಂದು ಬ್ಯಾಗ್. ಆದರೂ ಕ್ವಾಲಿಟಿನೂ ಹಂಗೆ ಇರುತ್ತೆ. ಹಾಂ, ವಾವ್, ಡಾಲ್. ಯಾವುದಾದ್ರೂ ಒಂದು ಡಾಲ್ ತೊಗೋಬೇಕು ನಾನು. ಒಂದು ಡಾಲ್ ಕೊಡ್ಸಮ್ಮ. ಚೆನ್ನಾಗೈತೆ. ಸೊ ಫೈನಲಿ ಲ್ಯಾಂಡ್ ಆಗಿದ್ದೀವಿ ಬಾಂಬೆಗೆ. 29 ಡಿಗ್ರಿ ಸೆಲ್ಸಿಯಸ್ ಇದೆ. ನಾವು ಲ್ಯಾಂಡ್ ಆಗಿರೋದು ಮುಂಬೈಯಲ್ಲಿ. ಮುಂಬೈ ಟೆಂಪ್ರೇಚರ್ ಅಂತೂ ಸಖತ್ತಿತ್ತು, 29 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ನಮ್ಮ ಅಪ್ಪ ಅವರ ಬಿಸ್ನೆಸ್ ರಿಲೇಟೆಡ್ ಸಮ್ ಎಕ್ಸಿಬಿಷನ್ ಇತ್ತು, ಅದನ್ನು ನೋಡಿಕೊಂಡು ನಾವು ಶಿರಡಿಗೆ ಹೊರಟ್ರಿ. ಶಿರಡಿ ಬಂದು ಮುಂಬೈಯಿಂದ 5 hours ಜರ್ನಿ. ನಾವಿಲ್ಲಿ ಮೊಬೈಲ್ ಫೋನ್ ಮತ್ತು ಶೂಸ್ನೆಲ್ಲ ಇಟ್ಟು ದರ್ಶನಕ್ಕೆ ಹೋದ್ರಿ. ಹಾಗೆ ಶಿರಡಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಶನಿ ಶಿಂಗಾಪುರ್ಗೂ ಹೋದ್ರಿ. ಸೊ ಗಾಯ್ಸ್, ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ, ತುಂಬಾ ಬಿಸಿಲು. ಹಾಗೆ ನಾವು ಪುಣೆಗೆ ಹೊರಟ್ರಿ. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಪುಣೆಗೆ ಹೋಗೋ ರಸ್ತೆಯಲ್ಲಿ ಈ ಟೆಂಪಲ್ ಇತ್ತು, ಮಹಾಗಣಪತಿ ಟೆಂಪಲ್. ಈ ಚಾಕ್ಲೇಟ್ನ ಯಾರ್ಯಾರು ತಿಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಕ್ಚುಲಿ ನಾವು ಹೋಗಬೇಕಾಗಿರೋ ಪ್ಲೇಸ್ ಸ್ಯಾಟರ್ಡೇ ಬುಕ್ಕಿಂಗ್ ಇದ್ದಿದ್ದು, ಅದಕ್ಕೆ ಅಲ್ಲಿ ಹತ್ರದಲ್ಲಿ ಹಾಲ್ಟ್ ಆಗಿತ್ತು. ಸೊ ಗಾಯ್ಸ್, ನಾನು ಇವಾಗ ಫ್ರೂಟ್ ಪಂಚ್ನ ಆರ್ಡರ್ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸ್ಟ್ರಾ ಕೊಟ್ಟಿದ್ದಾರೆ ಇಲ್ಲಿ. ಈ ಟೇಸ್ಟ್ ನೋಡಿ ಹೇಳ್ತೀನಿ. ನಾವಿದ್ದಿದ್ದು ಸ್ಪ್ರೀ ಹೋಟೆಲಲ್ಲಿ. ನೆಕ್ಸ್ಟ್ ಎಲ್ಲೋದ್ರಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Until we meet in my next vlog. Bye.